ಆದ್ರೂ ಇದೆ ಅಂತ ನಾವಂತೂ ಈಗ ತಳವಾರದ ಅಷ್ಟೇ ಸಮಸ್ಯೆ ಅಲ್ಲ ಸರ್, ತಳವಾರದ ಒಂದು ಅಷ್ಟೇ ಸಮಸ್ಯೆ ಆಗ್ತಾ ಇರೋದು ಹೊರತು ಇಲ್ಲ ಅದಿಲ್ಲ. ನಾವು ಅಂಥದ್ದು ಯಾವುದೂ ಇಲ್ಲ. ಅಂಥದ್ದು ಯಾವ ಪ್ರಕರಣ ಇದೆ, ಯಾವ ತಾಲೂಕಿದ್ರೆ ಸ್ವಲ್ಪ ಹೇಳಿ ಇದೆ. ಯಾಕಂದ್ರೆ ಅವರ ತಂದೆ ತಾಯಿದು, ಅವ್ರ ಮುತ್ಯಾದು ಅಥವಾ ಅವ್ರ ಪೂರ್ವಜರದ್ದು ಯಾವ್ದಾದ್ರು ಇದ್ರೆ ದೇ ಆರ್ ಇಶ್ಯೂಯಿಂಗ್. ಇಲ್ಲ ಯಾವ್ದಿದೆ, ಯಾವ ತಾಲೂಕ್ದು ಹೇಳಿದ್ರೆ ನಾನು ತಿಳ್ಕೊತೀನಿ. ನನ್ನ ಪ್ರಕಾರ ಇಲ್ಲ, ಬಟ್ ತಳವಾರದ ಸಮಸ್ಯೆ ಬರ್ತಾ ಇದೆ ಅಂತ ಇದೆ. ಸಾರಿ ಸರ್, ಉತ್ತರ ಕೊಡ್ತಾರ. NDA ಅಂದ್ರೆ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ ಅಲ್ಲ, ನೋ ಡೇಟಾ ಅವೈಲೇಬಲ್. ನೀವು ಲೋಕಸಭೆದಲ್ಲಿ ಏನ್ ಕೇಳಿದ್ರು ಕೂಡ ನೋ ಡೇಟಾ ನೋ ಆನ್ಸರ್. ಹೀಗೆ MBA ನೀವು ಹೇಳಿದ್ರಲ್ಲ, ಬರೀ ಅದೇ ಗೊತ್ತಿಲ್ಲ, ನೋಡೋಣ. ಈಗ 3 ದಿನ ಆಗಿದೆ, ಮಿಕ್ಕಿದಕ್ಕೆಲ್ಲ ಕೊಡ್ತಾರೆ, ಬರೀ ನಮ್ಗೆ ಉತ್ತರ ಕೊಡಲ್ಲ ಅವರು. ಈಗ ಟ್ರೈನ್ ಹೋದ್ಮೇಲೆ ನೀವು ಟಿಕೆಟ್ ಇಶ್ಯೂ ಮಾಡಿದ್ರೆ ಏನು ಪ್ರಯೋಜನ ಇದೆ? ಹೌದು, ನೋಡಿ, ಹೋದ ಬಾರಿ ನಮ್ಗೆ ಅವಕಾಶ ಕೊಟ್ಟಾಗ 21,742 ಕೋಟಿ ರೂಪಾಯಿ ನಾವು ಬಂಡವಾಳ ನಾವು ನಮ್ಮ ರಾಜ್ಯಕ್ಕೆ ತಂದಿದ್ದೇವೆ. ಒಪ್ಪಂದಗಳಲ್ಲ, ಒಪ್ಪಂದ ಆಗಿದ್ದು 32 ಸಾವಿರ ಕೋಟಿ ರೂಪಾಯಿ. ರಿಯಲೈಸ್ ಇವಾಗ ಕೆಲಸ ಕಾಮಗಾರಿ ಪ್ರಾರಂಭ ಆಗಿರೋದು 21,000 ಕೋಟಿ. 18,000ದಿಂದ 20,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿಯಾಗಿದೆ. ಇದರಲ್ಲಿ ನಮ್ಮ ಕಲಬುರಗಿಯಿಂದ ಹಿಡ್ಕೊಂಡು ನಿಮ್ಮ ಉತ್ತರ ಪ್ರದೇಶ, ಬಿಹಾರದವರು ಕೆಲಸ ಮಾಡ್ತಾ ಇದ್ರು. ಇದರಲ್ಲಿ ಎಲ್ಲಾನು ಪ್ರತಿಷ್ಠಿತವಾದಂಥ ಕಂಪನಿಗಳು, ಲ್ಯಾಮ್ ರಿಸರ್ಚ್ ಅಂತೆ, ನಿಮ್ಮ ಅಪ್ಲೈಡ್ ಮೆಟೀರಿಯಲ್ಸು, ಫಾಕ್ಸ್ಕಾನ್, ಇವೆಲ್ಲನೂ ಮಾಡಿದ್ವಿ. ಬೋಯಿಂಗ್ ಅವರು, ಏರ್ಬಸ್ ಅವರು. ಬಟ್ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕಲ್ಲ, ಕೇಂದ್ರ ಸರ್ಕಾರ. ಅಲ್ಲಿ ಹೋಗಿ ನಾವು ಬರೇ ಪ್ರಿಯಾಂಕ್ ಖರ್ಗೆ ಅಂದ್ರೆ ಯಾರು ಗುರ್ತಿದ್ವಿ? ಮಿನಿಸ್ಟರ್ ಫ್ರಮ್ ಇಂಡಿಯಾ ಅಂತಾರೆ ಫಸ್ಟ್, ಅದಾದ್ಮೇಲೆ ಕರ್ನಾಟಕ, ಅದಾದ್ಮೇಲೆ ಬೆಂಗಳೂರು ಅಂತಾರೆ. ಇದು ಈ ಅವಕಾಶವನ್ನ ವಂಚನೆ ಮಾಡಿರೋದ್ರಿಂದ ನನ್ನ ಪ್ರಕಾರ ಇನ್ನ ಸಂಪೂರ್ಣ ಮಾಹಿತಿ ಬಂದಿಲ್ಲ. ಇವಾಗ ಶರತ್ ಬಚ್ಚೇಗೌಡರು 3 ದಿನದಲ್ಲಿ ಬರ್ತಾರೆ. ಬಂದಾಗ ನಾವು ಲೆಕ್ಕ ಹಾಕ್ತೀವಿ. ನನ್ನ ಪ್ರಕಾರ ಈಗಾಗಲೇ ನಾವೇನಿಲ್ಲ ಅಂದ್ರೆ ಒಂದು 15,000 ಕೋಟಿ ರೂಪಾಯಿ ಕಳ್ಕೊಂಡಿರ್ಬೋದು. 15,000 ಕೋಟಿ ಅಂದ್ರೆ ಒಂದು 3,000 ಜನ, 4,000 ಜನದ ಉದ್ಯೋಗ. ನಾವಂತೂ ಬರ್ದಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ. ನನ್ನ ಮಾಹಿತಿ ಏನಿದೆ ಅಂದ್ರೆ, ನಮ್ಮ ನೆರೆ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಕೂಡ ಅವರು ಕೊಟ್ಟಿಲ್ಲ ಅಂತ ಬಂದಿತ್ತು. ಭಟ್ಟಿ ಸಾಹೇಬ್ರಿಗೆ ಕೂಡ ಕೊಟ್ಟಿಲ್ಲ, ತಮಿಳ್ನಾಡಿನಲ್ಲೂ ಕೂಡ ಕೊಟ್ಟಿಲ್ಲ ಅಂತ ಬಂದಿತ್ತು. ಕಾರಣ ಇದ್ರೆ ಪರವಾಗಿಲ್ಲ, ನೀವು ಕಾರಣ ಕೊಡಿ. ಇಲ್ಲ ಪ್ರಿಯಾಂಕ್, ನೀವು ಹೋಗ್ತಾ ಇರೋದು ನಮ್ಮ ನೀತಿ ವಿರುದ್ಧ ಇದೆ, ಇದರಿಂದ ನಮ್ಮ ದೇಶಕ್ಕೆ ಉಪಯೋಗ ಆಗೋದಿಲ್ಲ ಅಥವಾ ನಿಮ್ಮ ರಾಜ್ಯಕ್ಕೆ ಉಪಯೋಗ ಆಗೋದಿಲ್ಲ, ದೆನ್ ವಿಲ್ ಅಗ್ರಿ. ನೋ ರೀಸನ್. ಈಗ ಯಾವ ರೀಸನಿಗೆ ನೀವು ನಿರಾಕರಣೆ ಮಾಡಿದ್ದೀರಾ ಗೊತ್ತಿಲ್ಲ ನನಗೆ, ಯಾವ ರೀಸನಿಗೆ ನೀವು ನಮಗೆ ಪರ್ಮಿಷನ್ ಕೊಟ್ಟಿದ್ರೆ ಅದನ್ನು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಒಂದು ಫುಲ್ ಸ್ಟಾಪ್ ಕಾಮನು ಚೇಂಜ್ ಮಾಡಿಲ್ಲ ನಾವು, ಒಂದು ಪದನು ಚೇಂಜ್ ಮಾಡಿಲ್ಲ. ನಮ್ಮ ಉದ್ದೇಶಗಳು ಬದಲಾವಣೆ ಆಗಿಲ್ಲ, ನಮ್ಮ ಮೀಟಿಂಗ್ಸ್ ಕೂಡ ಬದಲಾವಣೆ ಆಗಿಲ್ಲ. ನಾನು ಹೇಳಿದ್ದೀನಲ್ಲ, ನನ್ನ ಮೇಲೆ ಭಾಳ ಪ್ರೀತಿ ಅದು. ನಾನು ವಿ ಆರ್ ಸೀರಿಯಸ್. ನಾವು ಬರ್ದಿದ್ದೀನಿ ಅಫಿಷಿಯಲಿ, ವಿ ಹ್ಯಾವ್ ರಿಟರ್ನ್. CM ಹೇಳಿದಾರಲ್ಲ ಇದು ಅಂತ. ನಾನೇನು ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಫಸ್ಟ್ ನಾವು ಬರೆಯೋಣ ಎಕ್ಸ್ಟರ್ನಲ್ ಅಫೇರ್ಸ್ಗೆ. ಅವರೇ ಬಂದಿಲ್ಲ ಅಂದರೆ ಪ್ರಧಾನ ಮಂತ್ರಿಗೆ ತಾವೇ ಬರೀರಿ ಅಂತ. ಆಮೇಲೆ ಪಾರ್ಲಿಮೆಂಟ್ನಲ್ಲಿ ವಿಲ್ ರೇಸ್ ಇಟ್ ಇನ್ ದ ಪಾರ್ಲಿಮೆಂಟ್. ಇನ್ನೇನು ಅನ್ಸ್ತದೆ ಅನ್ಬೇಕು ಸರ್. ನನ್ಗೆ ಗೊತ್ತಿರೋ, ನಾನು ಬೇರೆಯವರಿಂದ ನಾನು ಕೇಳಿ ಹೇಳ್ತಾ ಇಲ್ಲ. ನಾನು ನಿಗೋಷಿಯೇಟ್ ಮಾಡಿದಂಥ ಬಂಡವಾಳವನ್ನ, ನಾವು MB ಪಾಟೀಲ್ ಅವರು ನಿಗೋಷಿಯೇಟ್ ಮಾಡಿದಂಥ ಬಂಡವಾಳವನ್ನ ಇವರು ಗುಜರಾತು, ಅಸ್ಸಾಮು, ಮಧ್ಯಪ್ರದೇಶಿಗೆ ತಗೊಂಡು ಹೋಗ್ತಾರೆ ಅಂದರೆ ನಾವೇನು ಹೇಳಬೇಕು? ಕಷ್ಟಪಡ್ಬೇಕು ನಾವು. ಅಲ್ಲಿ ಇವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಇದೆ ಅಂತ ಒಂದೇ ಕಾರಣಕ್ಕೆ ನೀವು ಎಲ್ಲಾನು ಬಂಡವಾಳ ನೀವು ಮಹಾರಾಷ್ಟ್ರಕ್ಕೆ ಹಾಕಿ, ಗುಜರಾತಿಗೆ ಹಾಕಿ, ಅಸ್ಸಾಮಿಗೆ ಹಾಕಿ ಅಂತ ಹೇಳಿದ್ರೆ ಹೆಂಗೆ? ನೀವೇ ಹೇಳಿ ಸರ್. ಸೆಮಿ ಕಂಡಕ್ಟರು ಅಸ್ಸಾಂ ಹೋಗ್ಬಾರ್ದು ಅಂತಿಲ್ಲ, ಅಸ್ಸಾಂ ಅವ್ರು ತಗೊಳ್ಳಿ, ಕಷ್ಟಪಟ್ಟು ತಗೊಳ್ಳಿ. 40% ಮಾನವ ಸಂಪನ್ಮೂಲ ಕರ್ನಾಟಕದಲ್ಲಿದ್ದಾಗ, ನಿಮ್ಮ ನ್ಯಾಷನಲ್ AI ಮಿಷನ್ನು ಕರ್ನಾಟಕದಿಂದ ನಾವು ಇದು ಮಾಡಬೇಕಾದಾಗ, ಏನು ಉತ್ತೇಜನವನ್ನು ನೀಡಬೇಕಾದಾಗ, ನ್ಯಾಷನಲ್ ಕ್ವಾಂಟಮ್ ಮಿಷನ್ ನಾವು ಇಲ್ಲಿಂದ ತಗೊಂಡು ಹೋಗ್ತಿರ್ಬೇಕಾದಾಗ ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು? ತಗೊಳ್ಳಿ, ಅಲ್ಲಿ ಆ ವಾತಾವರಣ ಇದ್ರೆ ವಿ ಹ್ಯಾವ್ ನೋ ಪ್ರಾಬ್ಲಮ್. ಆದರೆ ನಮ್ಮ ಕೈಯಿಂದ ತುತ್ತು ತಗೊಂಡು ನೀವು ಬೇರೆಯವ್ರ ಬಾಯಿಗೆ ಹಾಕ್ತಾ ಇದ್ದೀರಲ್ಲ, ಅದು ಹೇಳ್ತಾರೆ. ನೀವೇ ಅಡುಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಪರಿಶ್ರಮ ಪಡ್ರಿ, ತೊಂದರೆ ಇಲ್ಲ. ವಿ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ನಮ್ಮ ಹಕ್ಕನ್ನು ನೀವು ಕಸ್ಕೊಳೋದು ಎಷ್ಟು ಸರಿ ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು.